साधयति संस्कारभारती भारते नवजीवनं साधयति संस्कारभारती भारते नवजीवनम् प्रणवमूलं प्रगतिशीलं प्रखरराष्ट्रविवर्धकं शिवं सत्यं सुन्दरम् अभिनवं संस्करणोद्यमं साधयति संस्कारभारती भारते नवजीवनम् मधुरमञ्जुलरागभरितं हृदयतन्त्रीमन्त्रितं वादयति सङ्गीतकं वसुधैकभावनपोषकं साधयति संस्कारभारती भारते नवजीवनम् ललितरसमयलास्यलीला चण्डताण्डवगमकहेला कलितजीवननाट्यवेदं कान्तिक्रान्तिकथा प्रमोदं साधयति संस्कारभारती भारते नवजीवनम् चतुष्षष्टिकलान्वितं परमेष्ठिना परिवर्तितं विश्वचक्रभ्रमणरूपं शाश्वतं श्रुतिसम्मतं साधयति संस्कारभारती भारते नवजीवनम् जीवयत्यभिलेखमखिलं सप्तवर्णसमीकृतं प्लावयति रससिन्धुना प्रतिहिन्दुमानसनन्दनं साधयति संस्कारभारती भारते नवजीवनम् साधयति संस्कारभारती भारते नवजीवनम् भारते नवजीवनम् भारते नवजीवनम् भारते नवजीवनम् ಸಾಧನೆಯಂತೆ ಸಿದ್ಧಿ, ಸಂಸ್ಕರಿಸಿದಂತೆ ಬುದ್ಧಿ. ಮನುಷ್ಯನ ಜೀವನದಲ್ಲಿ ಸಂಸ್ಕಾರಗಳಿಂದ ಆತನ ಜೀವನವನ್ನು ಉತ್ತಮಗೊಳಿಸ್ತಾ ಹೋದರೆ ಅವನೊಬ್ಬ ಸಾಧಕನಾಗಬಹುದು ಅನ್ನುವಂತಹ ಧ್ಯೇಯಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಕುಮಾರಿ ವಿದುಲಾ ಅವರಿಗೆ ಧನ್ಯವಾದಗಳು. ಇವತ್ತು 17ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂಥವರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಬನಶಂಕರಿ ಶಾಲೆಯ ಮಕ್ಕಳು ಹಾಗೂ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿಯ ಶಾಲೆಯ ಮಕ್ಕಳು. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬುರಿದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆದರಣೀಯ ಹಿರಿಯರು ಹಾಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಿನ ಅಭಿಮಾನಿ ಬಳಗ ಹಾಗೆ ಕನ್ನಡದ ಅಭಿಮಾನಿ ಬಳಗಕ್ಕೂ ಕೂಡ ತುಂಬುರಿದ ಸ್ವಾಗತವನ್ನು ಬಯಸ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದೇ ಒಂದು ಆಚರಣೆಯ ಗುಣಮಟ್ಟವನ್ನು ಅಳೆಯುವ ಹಾಗೂ ಮನೋರಂಜನೆಯ ಅಂಗವಾಗಿದೆ. ಅದು ಉತ್ತಮವಾಗಬೇಕಾದರೆ ಅಲ್ಲಿ ಇರುವಂತಹ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದಾಗ ಮಾತ್ರ. ಈಗ ವಿಘ್ನ ವಿನಾಶಕನನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಬಂ ಗಣಾಧಿಪಂ
लम्बोदरम् एकदन्तं गजाननं शूर्पकर्णं लम्बोदरम् ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿ ಶಾಖೆಯ ವಿದ್ಯಾರ್ಥಿಗಳಿಂದ ಒಂದು ಭಾವಗೀತೆ, ಬನಸಿರಿ ಪ್ರಕೃತಿಯ ವರದಾನ ಮತ್ತು ದೇಶಭಕ್ತಿ ಗೀತೆ ಎಲೆಗಳು ನೂರಾರು. ಇದರ ರಚನೆ HSN ಹಾಗೂ ಸಂಗೀತ ಸಂಯೋಜನೆ C ಅಶ್ವಥ್ ರವರು ನೀಡಿದ್ದಾರೆ. ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡಿನ ಗರ್ಭದಿ ಬಂದವನು ಕಾಡಿನ ಮಡಿಲಲ್ಲಿ ಬೆಳೆದವನು ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನಗಳೇ ಮುಕ್ತಿಯ ತಾಣಗಳು ಬದುಕಿಗೆ ಶಕ್ತಿಯ ಕೇಂದ್ರಗಳು ವನಗಳೇ ಮುಕ್ತಿಯ ತಾಣಗಳು ಬದುಕಿಗೆ ಶಕ್ತಿಯ ಕೇಂದ್ರಗಳು ಕಾಡುಗಳಿಲ್ಲದೆ ನಾಡಿಲ್ಲ ಕಾಡೇ ನಮ್ಮೊಡನಾಡಿದರು ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ 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 ಲಾ 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 ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ
ದಯವಿದ್ರೆ ಭಯವಿಲ್ಲ, ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ. ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಸ್ವಾಮಿ ಬರುವಾಗ ಮಾಳೆಲ್ಲ ಕಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ, ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ, ಚಿನ್ನದ ರಥವೇರಿ ಬರುತ್ತಾನೆ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಮುತ್ತಿನ ಕರು, ಕನ್ನಡ ಗೋವಿನ ಮುತ್ತಿನ ಕರು. ಕನ್ನಡತನವೊಂದಿದ್ದರೆ ನೀ ನಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ. ಕುಮಾರ ವ್ಯಾಸನ ನಾಲಿಪ ಕಿರಿಯದು ಕನ್ನಡವೇ ನಿತ್ಯ. ಹರಿಹರ ರಾಘವರಿಗೆ ಎರಗುವ ಮನ, ಹಾಲಾಗಿ ಹಂಪೆಗೆ ಕೊರಗುವ ಮನ. ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್, ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಂದೆಂದಿಗೂ
ಸಾನಿಕ. ಸಾಹಿತ್ಯ ಅನ್ನೋದು ಕೇವಲ ಓದುವುದಕ್ಕಾಗಿ, ಕೇವಲ ಪರೀಕ್ಷೆಗಾಗಿ ಮಾತ್ರವಲ್ಲ, ಅದು ಮನಸ್ಸಿನ ಆನಂದಕ್ಕೂ ಜ್ಞಾನದ ಅಭಿವೃದ್ಧಿಗೂ ಸಹಕಾರಿಯಾಗಿದೆ. ನಾವೆಲ್ಲರೂ ಸಹ ಬಿಡುವಿನ ವೇಳೆಯಲ್ಲಿ ಮನೋರಂಜನೆಯನ್ನು ಹೇಗೆ ಇಷ್ಟಪಡುತ್ತೇವೋ ಹಾಗೆ ಸಾಹಿತ್ಯವನ್ನು ಸಹ ಇಷ್ಟಪಟ್ಟು ಅದನ್ನು ನಮ್ಮದೇ ಆದ ರೀತಿಯಲ್ಲಿ ಪ್ರಯೋಗ ಮಾಡಿದರೆ ಭಾಷೆ ಸಮೃದ್ಧವಾಗಿ ಬೆಳೆಯುತ್ತದೆ. ನನ್ನ ಕೈಲಾದಷ್ಟು ಮಟ್ಟಿಗೆ ರಚನೆಯನ್ನು ಪ್ರಯತ್ನಿಸುತ್ತಾ ಬಂದರೆ ನಮ್ಮೊಳಗೆ ಸಾಹಿತ್ಯದ ಅಭಿರುಚಿ ಹೆಚ್ಚಾಗುವುದರೊಂದಿಗೆ ನಾವು ಸಾಹಿತ್ಯಕ್ಕಾಗಿ ಕೊಡುವ ಕೊಡುಗೆ ನೀಡುವುದನ್ನು ಕಲಿಯಬಹುದು. ಈ ನಿಟ್ಟಿನಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ. ನನ್ನ ಕವನದ ಶೀರ್ಷಿಕೆ ಕನ್ನಡ ರಾಜ್ಯೋತ್ಸವದ ಹಬ್ಬ. ನಾಡಿನೆಲ್ಲೆಡೆ ಸಂಭ್ರಮಿಸುತ್ತಿರಲಿ ಕನ್ನಡ ರಾಜ್ಯೋತ್ಸವದ ಹಬ್ಬ. ನಾಡಿನೆಲ್ಲೆಡೆ ಸಂಭ್ರಮಿಸುತ್ತಿರಲಿ ಕನ್ನಡ ರಾಜ್ಯೋತ್ಸವದ ಹಬ್ಬ. ನಾಡಿನೆಲ್ಲೆಡೆ ಮೊಳಗುತ್ತಿರಲಿ ಕನ್ನಡ ಬಾವುಟದ ಹಬ್ಬ. ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸುವ ಹಬ್ಬ. ಕನ್ನಡಿಗರ ಐಕ್ಯತೆ ಸಮೃದ್ಧಿಯನ್ನು ಪಸರಿಸುವ ಹಬ್ಬ. ಅರಿಶಿನ ಕುಂಕುಮ ನಮ್ಮ ಸಂಸ್ಕೃತಿಯ ಪ್ರತಿನಿಧಿಸುವ ಹಬ್ಬ. ಕರುನಾಡಿನ ಜನರ ಯೋಗಕ್ಷೇಮ ಸೂಚಿಸುವ ಕೆಂಪು ಹಳದಿಯ ಹಬ್ಬ. ಕನ್ನಡಿಗರ ಮನ ಬೆಳಗಿಸುವ ಕನ್ನಡದ ಹಬ್ಬ. ನಾಡಿಗಾಗಿ ಶ್ರಮಿಸಿ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ಹಬ್ಬ. ಕನ್ನಡ ನೆಲ, ಕನ್ನಡ ಛಲ, ಕನ್ನಡ ನುಡಿ ನಮ್ಮ ಸಂಪತ್ತು. ನಮ್ಮ ಹೆಮ್ಮೆ, ನಮ್ಮ ಭಾಷೆ ಕನ್ನಡ ಎಲ್ಲೆಡೆ ರಾರಾಜಿಸುತ್ತಿರಲಿ. ಕಪ್ಪು ಮಣ್ಣಿನ ನಾಡು, ಬಂಗಾರದ ಬೀಡು ನಮ್ಮ ಕರುನಾಡು. ಕರುನಾಡನ್ನು ಗೌರವಿಸುವ ಒಗ್ಗಟ್ಟಿನ ಸಂಕೇತ ನಮ್ಮ ನಾಡು. ಧನ್ಯವಾದ. ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ. ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ. ಅಂಗೈಯಗಳ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ. ಭೂಮಿ ತುಕದ ಗಾಳಿ ಬಿಸಿ. ಭೂಮಿ ತುಕದ ಗಾಳಿ ಬಿಸಿ. ಅಂಗೈಯಗಳ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ. ಹುಡುಗಿ ಗೂಡಾಗಿ ಚಲಿತಳೋ ಗಂಗಮ್ಮ ತಾಯಿ. ಹುಡುಗಿ ಗೂಡಾಗಿ ಚಲಿತಳೋ ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ. ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ.
ಈಗ ಹರಿಕತೆ ಪ್ರಸ್ತುತಿ ಆದ್ಯಾಪದಕಿರವರಿಂದ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಂಬಿದೆನೈ ಗುರುರಾಜ, ನಂಬಿದೆನೈ ಗುರುರಾಜ, ಬೆಂಬಿಡದೆ ಪೊರೆ ಭವ್ಯ ತೇಜ. ನಂಬಿದೆನೈ ಗುರುರಾಜ, ನಂಬಿದೆನೈ ಗುರುರಾಜ. ಕೀರ್ತನಾರಂಭ ಕಾಲದಲ್ಲಿ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ ಇಂದು ನಾವು ಭೂಕೈಲಾಸ ಎಂಬ ಹರಿಕತೆಯನ್ನು ಕೇಳುತ್ತಿದ್ದೇವೆ. ಈ ಭೂಕೈಲಾಸ ಎಂಬ ಹರಿಕತೆಯನ್ನು ನಾವೆಲ್ಲರೂ ಕೇಳಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಎಂದು ಬೇಡುತ್ತಾ ಹರಿಕತೆಯನ್ನು ಪ್ರಾರಂಭಿಸೋಣ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ, ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ, ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ತ್ರೇತಾಯುಗದಲ್ಲಿ ಸಕಲ್ಯೋಪವಲ್ಲಭನಾಗಿರ್ತಕ್ಕಂಥ ರಾವಣನ ತಾಯಾಗಿರ್ತಕ್ಕಂಥ ಕೈಕಸಿಯು ತನ್ನ ಮಗನು ದಿಗ್ವಿಜಯಕ್ಕೆ ಹೊರಟಿರುವ ಸಂದರ್ಭವೊಂದನ್ನು ನೋಡಿ ಅವನ ಅಭ್ಯುದಯವನ್ನು ಕೋರಿ ಸಮುದ್ರ ತೀರದಲ್ಲಿ ಕೈಕಸಾಲಿಂಗ ಅಂದರೆ ಮರಳಿಯ ಲಿಂಗವೊಂದನ್ನು ತಯಾರಿಸಿ ಅದನ್ನು ಪೂಜಿಸಿ ಘೋರವಾದ ತಪಸ್ಸೊಂದನ್ನು ಆಚರಿಸುತ್ತಿದ್ದಳಂತೆ. ಗಾಳಿ ಮಳೆಗೆ ಹೆದರದೆ, ಗುಡುಗು ಸಿಡಿಲಿಗೆ ಬೆದರದೆ, ಅಂಜದೆ ಅಲುಗದೆ ಘೋರವಾದ ತಪಸ್ಸೊಂದನ್ನು ಆಚರಿಸುತ್ತಿದ್ದಳಂತೆ. ಈಕೆ ತಪಸ್ಸಿನ ಭಕ್ತಿಯು ಶಿವನಿಗೆ ಮುಟ್ಟಿದಂತೆ. ಕೈಲಾಸದಲ್ಲಿ ಶಿವನು ಪಾರ್ವತೀ ದೇವಿಯಿಂದ ಒಳಗೊಂಡಿದ್ದರೂ ಸಹ ಈಕೆಯ ಭಕ್ತಿಗೆ ವಶನಾಗಿ ನಸುನಗೆಯ ನಕ್ಕ. ಆಗ ಪಕ್ಕದಲ್ಲಿದ್ದ ಪಾರ್ವತೀ ದೇವಿ ಕೇಳ್ತಾಳೆ, ಸ್ವಾಮಿ, ಈ ನಿಮ್ಮ ನಸುನಗೆಗೆ ಕಾರಣವೇನು ಎಂದು. ಆಗ ಮಹಾಶಿವನು ಹೇಳುತ್ತಾನೆ, ದೇವಿ, ಭೂಲೋಕದಲ್ಲಿ ನನ್ನ ಭಕ್ತಳಾದ ಕೈಕಸಿಯು ಬಹುಭಕ್ತಿಯಿಂದ ನನ್ನನ್ನು ಆರಾಧಿಸುತ್ತಿದ್ದರೆ ಈಕೆಯ ಭಕ್ತಿಗೆ ವಶನಾಗಿ ನಸುನಗೆಯ ನಕ್ಕೆ ಎಂದು. ಆಗ ಪಕ್ಕದಲ್ಲಿದ್ದ ದೇವತೆಗಳಿಗೆಲ್ಲ ಆಶ್ಚರ್ಯ. ಏನು, ನಮ್ಮ ಭಕ್ತಿಗೆ ವಶನಾಗದ ಶಿವ ಈಕೆಯ ಭಕ್ತಿಗೆ ವಶನಾದನೆ? ಇಲ್ಲ, ಈಕೆ ತಪಸ್ಸನ್ನು ಭಂಗ ಮಾಡಲೇಬೇಕು ಎಂದು ಹೇಳಿ ಸಮುದ್ರ ರಾಜನನ್ನು ಕರೆದರಂತೆ. ಎಲ್ಲವೋ ಸಮುದ್ರ ರಾಜ, ನಿನ್ನ ದೊಡ್ಡದಾದ ಅಲೆಗಳನ್ನು ಬೀಸಿ ಈಕೆ ತಪಸ್ಸನ್ನು ಭಂಗ ಮಾಡು ಎಂದು. ಆಗ ಸಮುದ್ರ ರಾಜನು ತನ್ನ ದೊಡ್ಡದಾದ ಅಲೆಗಳನ್ನು ಬೀಸಿದನಂತೆ. ಆಗ ಪಕ್ಕದಲ್ಲಿದ್ದ ಸಖಿಯರೆಲ್ಲ ಹೇಳುತ್ತಿದ್ದಾರೆ, ಅಮ್ಮ ಕೈಕಸ ರಾಣಿ, ಅಲ್ಲಿ ನೋಡಿ, ಎಚ್ಚರಗೊಳ್ಳಿ, ದೊಡ್ಡದಾದ ಅಲೆಯೊಂದು ನಿಮ್ಮ ಹತ್ತ ಬರುತ್ತಿದೆ ಎಂದರೆ ಯಾವ ಅಡಚಣೆಗೂ ಕಿಡಿಕೊಡದೆ ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದಳಂತೆ. ಆಗ ಸಮುದ್ರದಿಂದ ಬಂದ ದೊಡ್ಡದಾದ ಅಲೆಯು ಎಲ್ಲವನ್ನು ಕೊಚ್ಚಿ ಹೋಯಿತು. ಸ್ವಲ್ಪ ಹೊತ್ತಿನ ನಂತರ ಕೈಕಸಿಯು ಕಣ್ಣನ್ನು ಬಿಟ್ಟು ನೋಡುತ್ತಾಳೆ. ಲಿಂಗವಿಲ್ಲ, ಪ್ರಸಾದವಿಲ್ಲ, ಹೂವಿಲ್ಲ. ಸಖಿಯರೇ, ಎಲ್ಲ ಎಲ್ಲಿ ಹೋಯಿತು ಎಂದು ಕೇಳಿದಾಗ ಅವರು ಹೇಳುತ್ತಾರೆ, ಅಮ್ಮ ಕೈಕಸ ರಾಣಿ, ಸಮುದ್ರದಿಂದ ದೊಡ್ಡದಾದ ಅಲೆ ಬಂದು ಎಲ್ಲವನ್ನು ಕೊಚ್ಚಿ ಹೋಯ್ತಮ್ಮ ಎಂದು. ಆಗ ಆಕೆ ಹೇಳ್ತಾಳೆ, ಈ ಜಗತ್ತು ನಡೆಯುತ್ತಿರುವುದೇ ಆ ಶಿವನ ಸಂಕಲ್ಪದಿಂದ. ಆ ಶಿವನಿಗೆ ಬೇಡವಾದ ನಾನು ಈ ಜಗತ್ತಿನಲ್ಲಿ ಬಾಳಬಾರದು ಎಂದು ಹೇಳಿ ಉಪವಾಸ ವ್ರತವನ್ನು ಆಚರಿಸಿದಳಂತೆ. ಆಗ ದಿಗ್ವಿಜಯಕ್ಕೆ ಹೊರಟ ರಾವಣೇಶ್ವರನು ಹಿಂತಿರುಗಿ ಬಂದ. ಪರಾಕ್ಕನ್ನು ಕೂಗುವ ಜನರು ಹೇಳುತ್ತಿದ್ದಾರೆ, ರಾಜಾದಿರಾಜ ದಶಾನನ ದಾನವೇಂದ್ರ ಸಕಲ ಗುಣಸಾಂದ್ರ ವಶೀಕೃತ ರಾವಣ ಸಾರ್ವಭೌಮ ಪರಾಕ್ ಎಂದು ಕೂಗುತ್ತಿದ್ದಾರೆ. ರಾವಣ ಹಿಂತಿರುಗಿ ಬಂದಿದ್ದೇ ಮೊದಲೋಡಿ ಬಂದು ಅರಮನೆಯಲ್ಲಿದ್ದ ತನ್ನ ತಾಯಿಯ ಪಾದಗಳಿಗೆ ನಮಸ್ಕರಿಸಿದಂತೆ. ಕಂಬನಿಯಿಂದ ತುಂಬಿದ ಆಕೆಯ ಕಣ್ಣುಗಳನ್ನು ಮುಚ್ಚಿದಳಂತೆ. ಆಗ ಒಂದೆರಡು ಹನಿಗಳು ರಾವಣನ ಮೇಲೆ ಬಿತ್ತು. ಆಗ ರಾವಣನು ಕೇಳುತ್ತಾನೆ, ಮಾತೆ, ನಿಮ್ಮ ಕಣ್ಣಲ್ಲಿ ಕಣ್ಣೀರೇ, ಇದು ಹೇಗೆ ಸಾಧ್ಯ? ನಿಮ್ಮ ಮನಸ್ಸನ್ನು ನೋಯಿಸಿದವರು ಯಾರು ಮಾತೆ? ಅವರೇನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅಮಿತ ಭುವನ ಬ್ರಹ್ಮಾಂಡ ನಾಯಕನೇ ಆಗಿರಲಿ, ನಿನ್ನ ಮನಸ್ಸನ್ನು ನೋಯಿಸಿದ ಕಾತಕನನ್ನು ಈಗಲೇ ನಿನ್ನ ಮುಂದೆ ಸೆಳೆತಂದು ಶತಸಿದ್ಧವಾಗಿ ಕೊಂದು ಬಿಡುವೆ. ಹೇಳು ಮಾತೆ, ನಿನ್ನ ಮನಸ್ಸನ್ನು ನೋಯಿಸಿದವರು ಯಾರು? ಆಗ ಆಕೆ ಹೇಳ್ತಾಳೆ, ಕಂದ, ನೀನು ದಿಗ್ವಿಜಯಕ್ಕೆ ಹೊರಟಿದ್ದ ಸಂದರ್ಭವೊಂದನ್ನು ನೋಡಿ ನಿನ್ನ ಅಭ್ಯುದಯವನ್ನು ಕೋರಿ ಸಮುದ್ರ ತೀರದಲ್ಲಿ ಕೈಕಸಾಲಿಂಗವೊಂದನ್ನು ತಯಾರಿಸಿ ಅದನ್ನು ಪೂಜಿಸಿ ತಪಸ್ಸೊಂದನ್ನು ಆಚರಿಸುತ್ತಿದ್ದೆ. ಆಗ ಸಮುದ್ರದಿಂದ ದೊಡ್ಡದಾದ ಅಲೆ ಬಂದು ಎಲ್ಲವನ್ನು ಕೊಚ್ಚಿ ಹೋಯಿತು ಕಂದ.
ಆಗ ರಾವಣನು ಹೇಳುತ್ತಾನೆ, ಏನು ಆ ಸಮುದ್ರ ರಾಜನಿಗೆ ಇಷ್ಟು ಸೊಕ್ಕೆ, ನನ್ನ ಮಾತೆಯ ತಪಸ್ಸನ್ನು ಭಂಗ ಮಾಡಿದನೆ, ಇಲ್ಲ ಆ ಸಮುದ್ರವನ್ನು ಈಗಲೇ ಇಲ್ಲ ಎನ್ನಿಸಿಬಿಡುವೆ ಎಂದು ಹೇಳಿ ಒಂದೆರಡು ಹೆಜ್ಜೆ ಮುಂದಿಟ್ಟು ಹಿಂತಿರುಗಿ, ಮಾತೆ ನೀನು ಆ ಲಿಂಗವನ್ನು ಪೂಜಿಸುತ್ತಿದ್ದೆಯಲ್ಲ, ಆ ಲಿಂಗವಾವುದು ಎಂದು. ಆಗ ಆಕೆ ಹೇಳ್ತಾಳೆ, ಅಯ್ಯ ರಾವಣೇಶ್ವರ, ಅದು ಮರಳೆಯ ಲಿಂಗವಪ್ಪ ಎಂದು. ಆಗ ರಾವಣನು ಹೇಳುತ್ತಾನೆ, ಹಾಂ, ನನ್ನ ಮಾತೆಯಾದ ನೀನು ಮರಳಿಯ ಲಿಂಗವನ್ನು ಪೂಜಿಸಿದೆಯಾ? ಇಲ್ಲಿ ನಮಗೆ ಏನು ಕೊರತೆ ಇದೆ ಮಾತೆ? ಇಲ್ಲಿ ಗಾಳಿ ಬೀಸುವನೇ ವಾಯುದೇವ, ಅಗ್ನಿಯನ್ನು ಉರಿಸಲು ಯಜ್ಞೇಶ್ವರ, ಬೇಕಾದಾಗ ಹಣವನ್ನು ನೀಡಲು ಕುಬೇರ, ಪಂಚಾಂಗವನ್ನು ನೀಡುವನೇ ಬ್ರಹ್ಮ. ಇಷ್ಟೇ ಯಾಕೆ, ನವಗ್ರಹಗಳೇ ನಿನ್ನ ಪುತ್ರನ ಸಿಂಹಾಸನದ ಮೆಟ್ಟಿಲಾಗಿ ನಿಂತಿವೆ ಮಾತೆ. ಇಷ್ಟು ವೈಭವದಿಂದ ಬಾಳುವ ನಾವು, ಆದರೆ ಇಲ್ಲಿ ನೀನು ಒಂದು ಮರಳಿಯ ಲಿಂಗವನ್ನು ಪೂಜಿಸಿದೆಯಾ ಮತ್ತು ಅದು ಕೊಚ್ಚಿ ಹೋಯಿತೆಂದು ಇಷ್ಟು ನೊಂದಿರುವೆಯಾ? ಮಾತೆ, ನೀನು ನನಗೆ ಒಂದು ವಿಚಾರವನ್ನು ಹೇಳು. ನೀನು ಪೂಜೆಯನ್ನೇ ಮಾಡುವುದಾದರೆ ನಾನು ನಿನಗೆ ಲಿಂಗವನ್ನು ಕೊಡುವೆ. ಆಗ ಆಕೆ ಕೇಳ್ತಾಳೆ, ಯಾವ ಲಿಂಗವಪ್ಪ? ಆಗ ರಾವಣನು, ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ, ಶಿವನ ವರವನು ಪಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ, ಶಿವನ ವರವನು ಪಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ ಎಂದು ಹೇಳಿ ರಾವಣನು ತನ್ನ ಮಾತೆಗೆ ಶಿವನ ಆತ್ಮಲಿಂಗವನ್ನೇ ಕೊಡುತ್ತೇನೆ ಎಂಬ ವಚನವನ್ನು ಕೊಡುತ್ತಾನೆ. ಹೀಗೆ ರಾವಣನು ತನ್ನ ಮಾತೆಗೆ ಶಿವನ ಆತ್ಮಲಿಂಗವನ್ನು ಕೊಟ್ಟನೋ ಇಲ್ಲವೋ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ.
ಈಗ ರಾಷ್ಟ್ರೋತ್ಥಾನದ ವಿದ್ಯಾರ್ಥಿನಿ ರೂಪಾರವರಿಂದ ಕವನ ವಾಚನ. ಕನ್ನಡ ನಾಡು ಪ್ರಾಕೃತಿಕ ಸೌಂದರ್ಯದಿಂದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದೆ. ಇಂತಹ ಪ್ರಕೃತಿಯ ಸಂಪತ್ತಾದ ನಿಸರ್ಗವನ್ನು ಕುರಿತು ನಾನು ಸ್ವರಚಿತ ಕವನವನ್ನು ಹೇಳುತ್ತೇನೆ. ನಿಸರ್ಗ. ಓ ನಿಸರ್ಗವೇ, ಓ ನಿಸರ್ಗವೇ, ನೀನೇ ನನ್ನ ಪಾಲಿನ ಆ ಸ್ವರ್ಗ, ನೀನೇ ನನ್ನ ಪಾಲಿನ ಆ ಸ್ವರ್ಗ. ನಿನ್ನನ್ನು ಕರೆಯುವರು ಪರಿಸರ, ಇದರಿಂದಿಲ್ಲ ನಮಗೆ ಇಲ್ಲಿ ಬೇಸರ, ಇದರಿಂದಿಲ್ಲ ನಮಗೆ ಇಲ್ಲಿ ಬೇಸರ. ಗಿಡಮರ ಪ್ರಾಣಿ ಪಕ್ಷಿಗಳು ನಿನ್ನ ಆಗರ, ಇದುವೇ ನಮ್ಮ ಭವ್ಯ ಬದುಕಿನ ಆಧಾರ, ಇದುವೇ ನಮ್ಮ ಭವ್ಯ ಬದುಕಿನ ಆಧಾರ. ಈ ನಿಸರ್ಗ ದೇವತೆಗೆ ಆದರೆ ಸ್ವಲ್ಪ ನೋವು, ತಪ್ಪಿಸಲಾಗುವುದು ನಮ್ಮೆಲ್ಲರ ಸಾವು ನೋವು, ತಪ್ಪಿಸಲಾಗುವುದು ನಮ್ಮೆಲ್ಲರ ಸಾವು ನೋವು. ಈ ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ ಈ ನರ, ಈ ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ ಈ ನರ. ಗಿಡಮರ ನೆಡೆದಿದ್ದರೆ ಬರುವುದು ನಮಗೆ ಬರ, ಗಿಡಮರ ನೆಡೆದಿದ್ದರೆ ಬರುವುದು ನಮಗೆ ಬರ. ದೈವವನ್ನು ಉಳಿಸಲು ಮಾಡೋಣ ಲಕ್ಷೋತ್ಸವ, ದೈವವನ್ನು ಉಳಿಸಲು ಮಾಡೋಣ ಲಕ್ಷೋತ್ಸವ. ನಿಸರ್ಗವನ್ನು ಉಳಿಸಲು ಮಾಡೋಣ ಹೇಳಿ ವೃಕ್ಷೋತ್ಸವ, ನಿಸರ್ಗವನ್ನು ಉಳಿಸಲು ಮಾಡೋಣ ವೃಕ್ಷೋತ್ಸವ. ರಕ್ಷಾಬಂಧನದ ಜೊತೆಗೆ ನಾವೆಲ್ಲರೂ ಮಾಡೋಣ ವೃಕ್ಷಬಂಧವನೆಲ್ಲರೂ, ಮಾಡೋಣ ವೃಕ್ಷಬಂಧವನೆಲ್ಲರೂ. ನಿಸರ್ಗ ಉಳಿಸಲು ಗಿಡಮರ ಹೆಚ್ಚಾಗಿ ನೆಡಿ, ಪರಿಸರ ಮಾಲಿನ್ಯವನ್ನು ದಯವಿಟ್ಟು ಬಿಡಿ. ಗಿಡಮರಗಳನ್ನು ನೆಟ್ಟು ಬೆಳೆಸಿ, ಜೀವ ಸಂಕುಲದ ಈ ನಿಸರ್ಗವನ್ನು ಉಳಿಸಿ, ಜೀವ ಸಂಕುಲದ ಈ ನಿಸರ್ಗವನ್ನು ಉಳಿಸಿ. ಧನ್ಯವಾದಗಳು. ಕರ್ನಾಟಕದ ಸೊಬಗನ್ನು ನೃತ್ಯದ ಮೂಲಕ ಈಗ ನಿಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಯಾರೆಲ್ಲೂ ಸಿಕ್ಕಂಗಿಲ್ಲ ನಮ್ಮ ಭಾಷೆ ಸೊಗಡ.
ಗಮಕ ಎಂದರೆ ಓದುವಾಗ ಸಂಗೀತದ ರಾಗಗಳನ್ನು ಬಳಸಿ ಜಾನಪದ ಶೈಲಿಯಲ್ಲಿ ಕಾವ್ಯದ ಅರ್ಥವನ್ನು ತಿಳಿಸುವುದು. ಈಗ ಇದನ್ನು ಪ್ರದರ್ಶಿಸಲಿದ್ದಾರೆ ತ್ರಿಷಾ ಹಾಗೂ ಸರೆಯು. ನಾರಿ ಬಕುಳಾದೇವಿ ಪದ್ಮಜಾ ಭವನಮಂ ಸೇರುವ ಮೊದಲು ತಾನತ್ತಲೈದುತೆ ಸರ್ವ ಕಾರ್ಯವಗೈದು ಹಿಮ್ಮರಳಲಿಚ್ಛಿಸಿ ಹರಿಯು ಕೊರವಂದಿಯಾಗಳೆಳಸಿ ಕ್ಷೀರವಸ್ತ್ರವ ಧರಿಸಿ ತುರುಬನೊಂದಂ ರಚಿಸಿ ನೀರೇಜ ಭವನ ಶಿಶುಗೈದು ಬೆನ್ನಿಗೆ ಕಟ್ಟಿ ತೋರಗುಂಜಿ ಸರಗಳಂ ಧರಿಸಿ ಕಂಗಳಿಗೆ ಕಾಡಿಗೆಯ ಹಚ್ಚಿ ಮುದದಿಂ. ನಾರಿ ಬಕುಳಾದೇವಿಯು ಪದ್ಮಜಾ ಭವನವನ್ನು ಸೇರುವ ಮೊದಲು ತಾನು ಎಲ್ಲ ಕೆಲಸವನ್ನು ಮಾಡಿ ಹಿಂತಿರುಗಲು ಇಚ್ಛಿಸಿದಳು. ಆಕೆ ಕೊರವಂಜಿಯಂತೆ ವಸ್ತ್ರವನ್ನು ಧರಿಸಿ ತುರುಬನ್ನು ಕಟ್ಟಿ ನೀರೇಜ ಭವನ ಶಿಶುವನ್ನು ಬೆನ್ನಿಗೆ ಕಟ್ಟುವಳು, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚುವಳು. ಈ ರೀತಿ ಬಕುಳಾದೇವಿಯು ಸಿಂಗಾರವನ್ನು ಮಾಡಿಕೊಳ್ಳುವಳು. ಕದಪೋ ಕರ ಪಾದಗಳಿಗೆ ಅರಿಶಿನವಲೇಪಿಸುತ್ತೆ ಮುದದಿನೊಸಲಿಂಗೆ ಕುಂಕುಮದ ಬೊಟ್ಟಿಟ್ಟು ಬಿದಿರ ಕುಕ್ಕೆಯೊಳು ಎಲ್ಲ ಧಾನ್ಯಗಳನ್ನಿಟ್ಟು ಮಸ್ತಕದ ಮೇಲೆ ಅದನ್ನು ಪೊತ್ತು ಕದಪಿನ ಇಕ್ಕೆಲದೊಳಗೆ ತಾಂಬೂಲಮಂ ತುರುಕುತ ಅದರಮಂ ತಜ್ಜಲವನಾಂತರಸನೆಯೊಳೊರಸಿ ಪದಗಳಿಗೆ ಮೆಟ್ಟಿಟ್ಟು ಯಷ್ಟಿಯಂ ಕೈಲಿಟ್ಟು ಪೊರಮಟ್ಟಡ ಕೊರವಿತಿ. ಆಕೆಯು ತನ್ನ ಅಲಂಕಾರವನ್ನು ಮುಂದುವರಿಸುತ್ತಾ ಕರಪಾದಗಳಿಗೆ ಅರಿಶಿನ ಲೇಪಿಸುತ್ತಾಳೆ. ಹಣೆಗೆ ಕುಂಕುಮದ ದೊಡ್ಡದಾದ ಬೊಟ್ಟು ಇಟ್ಟುಕೊಂಡಿರುತ್ತಾಳೆ. ಬಿದಿರ ಕೊಕ್ಕೆಯೊಳಗೆ ಧಾನ್ಯವನ್ನಿಟ್ಟು ತಲೆಯ ಮೇಲೆ ಹೊತ್ತು ಬಾಯಿಯೊಳಗೆ ತಾಂಬೂಲವನ್ನು ತುರುರೆ ಪಾದಗಳಿಗೆ ಪಾದರಕ್ಷೆ ಹಾಕಿ ಕೊರವಂಜಿಯಾಗಿ ಹೊರಡುತ್ತಾಳೆ. ಇದ ಕೇಳ್ದ ಪುರುಷರುಂ ಸ್ತ್ರೀಯರುಂ ಬಳಿಸಂದೋ ಸುದತಿ ಪೇಳ್ಪೆಸರೇನು ಬಂದುದಲ್ಲಿಂದಮಂ ಆವುದು ನಿನ್ನ ನಾಡೋ ನೀನೀ ಕಲೆಯ ಕಲಿಯಲ್ಕೆ ಗುರುವಾರು ಪೇಳ್ಯನಲ್ಕೆ ಆ ಚದುರೆ ನಗೆದೋರಿ ಮಸ್ತಕದ ಕುಕ್ಕೆಯ ನಿಳುಹಿ ಬದರಿಕಾಶ್ರಮವೆನ್ನ ಬೀಡು ಧರ್ಮಾಂಬೆ ನಾಂ ಸದಯ ನರನಾರಾಯಣಾಖ್ಯ ತಾಂ ಗುರುದೇವನು ಎಂದಳ ಕಪಟ ಕೊರವಿ. ಕೊರವಂಜಿಯ ಮಾತನ್ನು ಕೇಳಿದ ಪುರುಷರು ಸ್ತ್ರೀಯರು ಬಳಿ ಬಂದು ಆಕೆಯ ಹೆಸರೇನು, ನೀನು ಎಲ್ಲಿಂದ ಬಂದುದು, ನೀನು ಈ ಕಲೆಯನ್ನು ಕಲಿಯಲು ಗುರು ಯಾರು ಎಂದಾಗ ಆಕೆ ನಗುತ್ತಾ ಮಸ್ತಕದ ಮೇಲಿನ ಕುಕ್ಕೆಯನ್ನು ಕೆಳಗಿಳಿಸಿ ಬದರಿಕಾಶ್ರಮ ನನ್ನ ಬೀಡು, ಧರ್ಮಾಂಬೆ ನಾನು, ಹಾಗೆಯೇ ನರನಾರಾಯಣ ನನ್ನ ಗುರುಗಳು ಎಂದಳು ಕಪಟ ಕೊರವಂಜಿ. ಕೊರವಿತಿಯ ಕಂಡು ಕೈಗಳ ಮುಗಿದು ಸಖಿಯಾಗ ನರಪಾಲನರ ಮನೆಗೆ ದಯೆಯೊಳೈತರವೇಳ್ಕು ಮರಸಿತಿಯ ಸುತೆಯ ಚಿಂತೆಯ ಬೇಳ್ದು ಮನದ ಬೀಷ್ಟದ ಸಿದ್ಧಿಗೈಯ ವೇಳ್ಕುಂ ಪರಮಡೋ ಧರ್ಮಾಮೆ ನೀನು ಎಂದು ಪೇಳಲ್ ಆ ತರುಣಿ ನಿರ್ಲಕ್ಷ್ಯದಿಂದ ಅತ್ತಿತ್ತ ಮೊಗದಿರುಹಿ ಪರಿಹಾಸ್ಯಗೈವ ಜನರವರಲೇ ನೃಪಸೌಧ ಮೆನಗೇಕೆ ಬಾರೆನೆಂದಳ್. ಕೊರವಂಜಿಯನ್ನು ಕಂಡು ಕೈಗಳ ಮುಗಿದು ಸಖಿಯು ಅರಸನ ಅರಮನೆಗೆ ಬರಲು ಕೇಳಿಕೊಂಡಾಗ ಆಕೆಯು
ಹೋಗಲು ಹಿಂಜರಿಯುತ್ತಾಳೆ. ಆತನು ಕೇವಲ ಸೌಂದರ್ಯದ ಪರಿಗಣನೆ ಮಾಡುತ್ತಾನೆಂದು ಬರಲು ನಿರಾಕರಿಸಿದಳು. ಧನ್ಯವಾದ. ಸಂಹರಣ ಚಣ ಕರಣತ್ರಯಮಲ ಸಂಹರಣ ಚಣ ಹರಿಹರ ಗೌರಿ ಘನ ಕರುಣಾ ಹರಿಹರ ಗೌರಿ ಘನ ಕರುಣಾ ಯೋಗ
ನಮಸ್ತೆ, ನಾನು ಪಾವನಿಜಿ, 10ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಾನು ಕವನ ವಾಚನೆ ಮಾಡುತ್ತಿದ್ದೇನೆ. ಅರಿಶಿನ ಕುಂಕುಮದ ಸೀರೆಯಲ್ಲಿ ಕನ್ನಡಾಂಬೆ ಧ್ವಜೆಯ ನುಡುತ್ತಾ ಕೆಂಪು ಹಳದಿಯ ಸಾಂಸ್ಕೃತಿಕ ಪೀಠದ ಭುವನೇಶ್ವರಿಯ ತಾಯಿಯ ಆಶೀರ್ವಾದದಲ್ಲಿ ಮಹಿಳೆಯರ ಮೆರವ ಭಾವನೆ, ಮಾತಿನಲ್ಲಿ ನಾಡಿನ ಪಾವನತೆ, ನಡುಮನದ ಸತ್ವ, ಧೈರ್ಯದ ಸಾಲು, ಕನ್ನಡಾಂಬೆ ತಾಯಿಯ ಪವಿತ್ರ ನೆನಪು. ಪ್ರತಿಯೊಂದು ಜಿಲ್ಲೆಯ ವಿಶಿಷ್ಟತೆ, ಮೈಸೂರು ದಸರಾದ ವೈಭವತೆ, ಉಡುಪಿ ದಕ್ಷಿಣದ ದಿವ್ಯ ಸಾನ್ನಿಧ್ಯತೆ, ಕನ್ನಡ ನಾಡಿಯ ರುಚಿನ ತೋರಣ. ಪಂಪರಣ್ಣ ಬಸವಣ್ಣರ ಕಾವ್ಯ, ಬೇಂದ್ರೆ ನುಡಿದ ನವೋತ್ತಮ ಶ್ರಾವ್ಯ, ಕನ್ನಡದ ಹಾದಿಯಲ್ಲಿ ಬೆಳಗಿದ ಬೆಳಕು, ನಮಸ್ಕರಿಸುವ ಜ್ಞಾನ ಸಾಧಕರು. ಹಬ್ಬದ ಸಂಭ್ರಮ, ನಾಡಿನ ಒಡಲು, ಯಕ್ಷಗಾನ ಹೊಳೆವ ಜಾನಪದ ತಾಳ, ಮಕರ ಸಂಕ್ರಾಂತಿಯ ಬೇವು ಬೆಲ್ಲ ವೈಶಿಷ್ಟ್ಯದ ರೇಖೆ, ಕನ್ನಡಾಂಬೆಯ ಪವಿತ್ರ ಕಣ್ಮನೆ. ಹೆಮ್ಮೆಯ ಕನ್ನಡಾಂಬೆ, ನಿನ್ನ ಪಾಲು ಎಂದೆಂದೂ ಇರಲಿ ನಿನ್ನ ಜೋಡು ಬೆಳೆಯ ಮೇಲೆ. ಹರಿಶಿನ ಕುಂಕುಮದ ಸಿರಿ ಮುದತೆ, ಕರ್ನಾಟಕದ ಯುಗಾದಿ ನಿನ್ನ ಸ್ಮರಣೆ. ಧನ್ಯವಾದ. ಓ
ಭಾಷೆಯನ್ನು ಉಳಿಸಿ ಬೆಳೆಸುವುದರ ಬಗ್ಗೆ ಒಂದು ನಾಟಕದ ಮೂಲಕ ನಿಮ್ಮೆಲ್ಲರನ್ನೂ ರಂಜಿಸಲು ಬರುತ್ತಿದ್ದಾರೆ ಕಲಾತಾರೆಯರು. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರ ರಣಪಂಪರ ಕವಿವಾಣಿಯ ನಾಡು. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮ್ಮೂರಿಗೆ ಈ ಕಾಲದಲ್ಲೂ ಒಂದೇ ಬಸ್ಸು. ಅದು ಸಮಯಕ್ಕೆ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಇವತ್ತು ನಾನು ನಮ್ಮಮ್ಮನ್ನ ಸಂಗ್ರಹಾಲಯ ಕರ್ಕೊಂಡು ಹೋಗೋಣ ಅಂತ ತುಂಬ ಆಸೆ ಆಗ್ತದೆ. ಅಮ್ಮನಿಗೆ ತಯಾರಾಗ ಕೇಳಿದ್ದೆ, ಬಸ್ ಬರೋ ಹೊತ್ತಾಯಿತು, ಅಮ್ಮ ಇನ್ನೂ ಬಂದಿಲ್ವಲ್ಲ. ಹಾಂ, ಹೋಗಿ ಅಮ್ಮನ ಕರ್ಕೊಂಬರ್ತೀನಿ. ಅಯ್ಯೋ 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 ಅರಿಶಿಣ, ಹೋಗೋ ಬಿಡ್ಸಲ್ಲಿ ನನ್ನ ಕೋಲ್ನ ಬೀಳ್ಸಿದ್ರಲ್ಲ, ಎಲ್ಲಿಗೆ ಇಷ್ಟು ಕಡಿಬಿಡಿಯಲ್ಲಿ ಹೋಗ್ತಿದ್ದೀರಾ? ಅಯ್ಯೋ ಅಜ್ಜಿ, ಸಾರಿ ಅಜ್ಜಿ. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ನಿಮ್ಮ ಅಜ್ಜಿ ಎಷ್ಟು ವಯಸ್ಸಾಗಿದೆ, ನನ್ನನ್ನ ಚೋರಿ ಅಂತೀರಾ? ಅಯ್ಯೋ ಅಜ್ಜಿ, ಅಯ್ಯೋ ಅಜ್ಜಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ, ಸ್ವಲ್ಪ ಜ್ವರ ಹೇಳಪ್ಪ. ಅಯ್ಯೋ ಅಜ್ಜಿ, ಅಯ್ಯೋ ಕಿವಿ ಕೇಳಿಸದಪ್ಪ, ಮೆತ್ತು ಹೇಳು. ಅಯ್ಯೋ ಅಜ್ಜಿ, ಅವರು ನಿಮ್ಗೆ ಸಾರಿ ಅಂದ್ರೆ ಕ್ಷಮಿಸಿ ಅಂತ ಕೇಳ್ತಾ ಇದ್ದಾರೆ, ಚೋರಿ ಅಲ್ಲ. ಓ ಆಗ ಸರಿ ಸರಿ. ಅಜ್ಜಿ, ನಮಗೆ ಕೆಲಸ ಇದೆ ಅಜ್ಜಿ. ಕನ್ನಡ ಪರ ಹೋರಾಟಗಾರನ ಹೌದಜ್ಜಿ, ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ. ಕನ್ನಡ ಹಬ್ಬ ಅಂದ್ರೆ ಸುಮ್ಮನೆನಾ? ಜೋರ ಖರ್ಚು ಮಾಡಿ ಊರಿಗೆಲ್ಲ ಕೇಳಿಸೋ ಹಾಗೆ ಹಾಡು ಕುಣಿತ ಹಾಕ್ಸಿ ಆಚರಿಸೋದೆ. ಓ ನೀವೇನಾ ಪ್ರತಿ ವರ್ಷ ಕನ್ನಡ ಭಾಷೆಗಾಗಿ ಹಬ್ಬ ಹೋರಾಟ ಅಂತ ಮಾಡೋರು? ಅಯ್ಯೋ, ಈ ಮೂರ್ಖರಿಗೆ ನವೆಂಬರ್ 1ಕ್ಕೆ ಬಿಟ್ಟರೆ ಕನ್ನಡದ ನೆನಪು ಆಗಲ್ಲ. ಇವರು ಹೋರಾಟ ಮಾಡ್ತಾರಾ? ಏ ಅಣ್ಣಂದ್ರ, ಒಂದು ಮಾತು ಹೇಳ್ತೀನಿ ಕೇಳಿ. ಕನ್ನಡ ಭಾಷೆ ನವೆಂಬರ್ 1ಕ್ಕೆ ಮಾತ್ರ ಸೀಮಿತವಾಗಬಾರ್ದು, ನಂಬರ್ 1 ಆಗಬೇಕು. ಅಯ್ಯೋ ನಡಿ ಮಗ, ತಡ ಆಯಿತು. ಇವ್ರ ಹತ್ರ ಮಾತಾಡೋದು ಕತ್ತೆ ಮುಂದೆ ಕಿನ್ನರಿ ನುಡ್ಸೋದು ಎರಡು ಒಂದೇ. ನಡಿ ನಡಿ. ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯ ಹಸ್ತವ ಇರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. The sculptures are so exquisite. I want to know about their history. Look for somebody who can tell us. Yes. ಅಮ್ಮ, ನೀವು ಇಲ್ಲಿರಿ, ನಾನಲ್ಲಿ ಶಿಲೆಗಳನ್ನ ನೋಡ್ಕೊಂಡ್ ಬರ್ತೀನಿ. ಓ ಗ್ರ್ಯಾಂಡ್ಮಾ, ಯವಿ ಯವಿ ತಾಯಿ, ಏನಾಕ್ ಮುಖ ತೊಳಿತ್ಯವ್ವ, ಇಷ್ಟು ಬೆಳ್ಳಕ್ಕಿದ್ಯಾ? ಓ ಗ್ರ್ಯಾಂಡ್ಮಾ, you look so beautiful. Come, let's take a selfie. ಅಯ್ಯೋ ಮಗ, ಬಾಪ ಇಲ್ಲಿ. ಅಯ್ಯೋ, ಏನಾಯ್ತಮ್ಮ? ಈ ಅಮ್ಮ ಯಾವಳು ಚಪ್ಲಿ ಚಕ್ಲಿ ಅಂತೋಳೆ. ಸೆಲ್ಫಿ ಸೆಲ್ಫಿ. ಅಮ್ಮ, ನೀವು ಅನ್ಕೊಂಡಾಗಲ್ಲ ಅಮ್ಮ, ಅದು ನಿಮ್ಮ ಜೊತೆ ಒಂದು ಪಟ ತೆಗೆಸ್ಕೊಳ್ಬೇಕಂತಮ್ಮ.
We'll publish your traditional costumes and culture in our newspapers. ನಾವು ಕರ್ನಾಟಕಕ್ಕೆ ಹೋಗಿದ್ದೆ, ಅವರ ಭಾಷೆ ಸಂಸ್ಕೃತಿ ಹೀಗಿತ್ತು ಅಂತ ಹೋಗ್ಲಿ ವಾರ್ತಾಪತ್ರಿಕೆಯಲ್ಲಿ ಹಾಕ್ಸ್ತಾರಂತೆ. ಓ ಹಾಗಾ, ಸರಿ ಸರಿ, ಎಷ್ಟು ಪಟ ತೆಗ್ಸ್ಕೊಬೇಕು ತೆಗ್ಸ್ಕೊಳಪ್ಪ. Can you give me information about your language? ಖಂಡಿತ. ಭಾರತದ ಪುರಾತನವಾದ ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಒಂದು. ಕನ್ನಡ ಬರಹದ ಮಾದರಿಗಳಿಗೆ 2000 ವರ್ಷಗಳ ಚರಿತ್ರೆ ಇದೆ. ಕನ್ನಡವು ದ್ರಾವಿಡ ಭಾಷೆ. ಕನ್ನಡ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ. ಕರ್ನಾಟಕದ ಭಾಷೆಯಾದ ಕನ್ನಡವು ಕೇವಲ ಸಂವಹನದ ಮಾಧ್ಯಮವಲ್ಲ, ಇದೇ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ. Wow, your language is so unique and has a rich history. Can you teach me your language? ಖಂಡಿತ. ಕನ್ನಡ 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 ಕನ್ನಡ. Thank you for teaching your language. ಅಯ್ಯೋ ಮಗ, ನೀನು ನನಗೆ ಆ ಸಂಗ್ರಹಾಲಯ ಕರ್ಕೊಂಡೋಗಿದ್ದು ತುಂಬ ಇಷ್ಟ ಆಯಿತು. ಓ ಏನಜ್ಜಿ, ತುಂಬ ಖುಷಿಯಾಗಿದ್ದೀರಾ? ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಅಂದಾಗೆ ನೀವು ಹೋಗಿದ್ದ ಕೆಲಸ ಏನಾಯಿತು? ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರಂತೆ? ಅಯ್ಯೋ ಅಜ್ಜಿ, ಅವ್ರಿಗೆ ನಮಗೆ ಸಿಗದೇ ಇರೋಷ್ಟು ಕೆಲಸ ಇದೆಯಂತೆ. ಬ್ಯುಸಿ ಇದ್ದಾರಂತೆ ಅಜ್ಜಿ. ಏನು ಬಿಸಿನಾ? ಯಾಕಪ್ಪ, ಜ್ವರ ಗಿರ ಏನಾದರೂ ಬಂದಿದ್ಯಂತ? ಬಿಸಿ ಅಲ್ಲ ಅಜ್ಜಿ, ಬಿಸಿ ಅಂದರೆ ಕೆಲಸ ಇದೆಯಂತೆ. ಓ ಹಾಗಾ, ಸರಿ ಸರಿ. ಅಂದಾಗೆ ಈ ನಡು ರಸ್ತೆಯಲ್ಲಿ ನಿಂತು ಏನಂತ ಮಾಡ್ತೀರಾ? ಹೋಗಿ ಹೋಗಿ ಕೆಲಸ ನೋಡ್ಕೊಳ್ಳಿ. ಇವಾಗಲೇ ಇಲ್ಲೇ ಕೆಲಸ ಶುರು ಮಾಡ್ತೀವಿ ಅಜ್ಜಿ. ಅಂಥ ಕೆಲಸ ಏನಪ್ಪ ಮಾಡ್ತೀರಾ? ಅಜ್ಜಿ, ನಾವು ಕನ್ನಡ ಪರ ಹೋರಾಟಗಾರರು, ನಿಮಗೆ ಗೊತ್ತಲ್ಲ. ಇಲ್ಲೇ ಹೋರಾಟ ಶುರು ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಬರೆದ ಅತಿಥಿಗಳನ್ನು ಬರೋರ್ಗೂ ಬಿಡಲ್ಲ. ಕನ್ನಡನ ಉಳಿಸ್ತೀವಿ. ಏನು, ನೀವು ಕನ್ನಡ ಉಳಿಸ್ತೀರಾ? ಕನ್ನಡ ನೀವು ಭೂಮಿ ಬರೋ ಮುಂಚೆನೇ ಇತ್ತು, ಮುಂದೇನೂ ಇರುತ್ತೆ. ಮೊದಲು ನೀವು ಬಳಸಿ. ಅಜ್ಜಿ ನೋಡಿ, ನೀವು ಹಿಂಗೆಲ್ಲ ಮಾತಾಡಿದ್ದಕ್ಕೆ ನನ್ನ ಲಿಪ್ಸ್ಟಿಕ್ ಎಲ್ಲ ಹಾಳಾಗೋಯ್ತು. ಅಂದಾಗೆ ಕಾರ್ಯಕ್ರಮಕ್ಕೆ ಏನೇನು ತಯಾರಿ ಮಾಡ್ತಾ ಇದ್ದೀರಾ? ಚಂದ ಎತ್ತಿ ಕನ್ನಡ ಹಬ್ಬ ಮಾಡ್ತೀವಿ ಕವಿಗಳೇ. ಕವಿಗಳೇ, ಏನು ಚಂದವಾಗಿರೋ ಕನ್ನಡ ಉಳ್ಸೋಕ್ಕೆ ಚಂದ ಎತ್ತುತ್ಯಾ? ಕನ್ನಡ ಅನ್ನೋದು ಕೈಲಾಗದೇ ಇರೋ ಕೂಸಲ್ಲ. ಕನ್ನಡ ಅಂದರೆ ಶಕ್ತಿ, ನುಡಿ, ಪ್ರೀತಿ, ಸ್ನೇಹ, ಜೀವನ, ಸಂಸ್ಕೃತಿ. ಕನ್ನಡವನ್ನು ನೀವು ಸರಿಯಾಗಿ ಬಳಸಿ. ಕನ್ನಡವನ್ನು ನಾವು ಶ್ರದ್ಧೆ ನಿಷ್ಠೆಯಿಂದ ಇರಬೇಕಷ್ಟೇ. ಆಯ್ತಾಯ್ತು ಕವಿಗಳೇ. ಅಜ್ಜಿ, ನೀವೇ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದ್ಬಿಡಿ. ಭಾಷಣ ಹೇಗಿದ್ರು ಚೆನ್ನಾಗಿ ಮಾಡ್ತೀರಾ, ನಮ್ಮ ಜನರಿಗೂ ತಿಳಿಸ್ಕೊಡಿ. ಅಯ್ಯೋ, ಈ ಅಜ್ಜಿ ಬಡ್ಕೋತಾಳೆ. ನಮ್ಮ ಜನ ಎಲ್ಲ ಕೇಳ್ತಾರಾ? ಚಂದ ಎತ್ತಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನ ಎಲ್ಲ ಬರ್ತಾರೆ. ಎಷ್ಟು ದಿನ ಇದನ್ನೇ ಮಾಡ್ತೀರಾ ಸ್ವಾಮಿ? ಹೀಗೆಲ್ಲ ಮಾಡಿದ್ರೆ ಕನ್ನಡ ಉಳಿಯತ್ತಾ? ಉಳಿಬೋದೇನೋ. ಅಂದವಾಗಿರೋ ಕನ್ನಡ ಭಾಷೆನ ಚಂದವಾಗಿ ಮಾತಾಡಿದ್ರೇನೆ ಸಾಕು. ಕನ್ನಡ ಕಡಿಮೆ ಬಳಸಿ ಜಾಸ್ತಿ ಉಳಿಸೋದನ್ನು ಬಿಟ್ಟು ಜಾಸ್ತಿ ಬಳಸಿ, ಆಗ ಕನ್ನಡ ನಮ್ಮನ್ನು ಉಳಿಸತ್ತೆ. ಸರಿಯಾಗಿ ಹೇಳಿದ್ರಿ ಅಮ್ಮ. ಹೌದಜ್ಜಿ, ನವೆಂಬರ್ 1ಕ್ಕೆ ಮಾತ್ರ ಕನ್ನಡನ ಬಳಸೋದನ್ನ ಬಿಟ್ಟು ಇತರೆ ಭಾಷೆಗಳನ್ನ ಮಿತವಾಗಿ ಬಳಸ್ತಾ ಕನ್ನಡ ಬಳಸ್ತೀವಿ, ಬೆಳೆಸ್ತೀವಿ, ಉಳಿಸ್ತೀವಿ. ಜೈ ಕರ್ನಾಟಕ ಮಾತು. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನೇ ಬರೆಯುವುದನ್ನೇ ಉಚ್ಚರಿಸುವ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಭೂಮಂಡಲದ ಏಕೈಕ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ. ಕನ್ನಡ ಭಾಷೆ ಹೃದಯದ ಭಾಷೆ, ಅಮ್ಮ ಹಚ್ಚಿದ ಹಣತೆ. ಕನ್ನಡ ಭಾಷೆ ಹೃದಯದ ಭಾಷೆ, ಅಮ್ಮ ಹಚ್ಚಿದ ಹಣತೆ. ಕನ್ನಡದೊಲವಿನ ಕವಿಗಳು ಕಟ್ಟಿದ, ಕನ್ನಡದೊಲವಿನ ಕವಿಗಳು ಕಟ್ಟಿದ ಪ್ರೀತಿಯ ಮಮತೆಯ ಕವಿತೆ, ಪ್ರೀತಿಯ ಮಮತೆಯ ಕವಿತೆ. ಕನ್ನಡ ಭಾಷೆ ಹೃದಯದ ಭಾಷೆ, ಅಮ್ಮ ಹಚ್ಚಿದ ಹಣತೆ, ಅಮ್ಮ ಹಚ್ಚಿದ ಹಣತೆ. ಹಿಂಗಿದ್ದ
ಈಗ ಕವನ ವಾಚನ ಶ್ರೀಪರ್ಣರವರಿಂದ. ನಮಸ್ತೆ, ನಾನು ಶ್ರೀಪರ್ಣ 10ನೇ ತರಗತಿ. ನಾನು ಇಂದು ಕನ್ನಡದ ಬಗ್ಗೆ ಸ್ವರಚಿತ ಕವನವನ್ನು ಹೇಳುವೆ. ಕನ್ನಡ ಕೇವಲ ಒಂದು ಶಬ್ದವಲ್ಲ, ಕರ್ನಾಟಕದ ಜೀವಾಳ ಕನ್ನಡ. ಯಾವುದೋ ಒಂದು ಭಾಷೆಯಲ್ಲ, ಭಾಷೆಗಳ ರಾಣಿ ಕನ್ನಡ. ಕರ್ನಾಟಕದ ಹೃದಯ ಸ್ಪಂದನ, ಭಾವಗಳ ಪ್ರೀತಿ ಸಿಂಚನ, ಕನ್ನಡಿಗರ ಎದೆಯ ಕಂಪನ, ಅದುವೇ ನಮ್ಮ ನವಚೇತನ. ಅನನ್ಯ ಕನ್ನಡ, ಅನರ್ಘ್ಯ ಕನ್ನಡ, ತನುಮನದಲ್ಲಿ ಕನ್ನಡ, ನರನಾಡಿಯಲ್ಲಿ ಕನ್ನಡ. ಕನ್ನಡ ಆಹಾ ಏನಿ ಶಕ್ತಿ, ನಾಡಿನೆಲ್ಲೆಡೆ ಇದರದೇ ವ್ಯಾಪ್ತಿ. ಕನ್ನಡಿಗರಿಗೆ ಅಪಾರ ಭಕ್ತಿ, ಸಿಗಲೆನಗೆ ಕನ್ನಡಿಗಳಾಗಿಯೇ ಮುಕ್ತಿ. ಧನ್ಯವಾದ. ಕರಾವಳಿ ಪ್ರದೇಶದ ಹೆಮ್ಮೆಯ ನೃತ್ಯ ಯಕ್ಷಗಾನವನ್ನು ಪ್ರದರ್ಶಿಸುತ್ತಿದ್ದಾರೆ ಯುವ ಪ್ರತಿಭೆಗಳು. ತಾನಿ ತಂದಾನ
ಭುವನ ಮೋಗಿನಿ ಭುವನ ಮೋಹಿನಿ ಯಾರೆ ನೀನು ಭುವನ ಮೋಹಿನಿ ಯಾರೆ ನೀನು ಭುವನ ಮೋಹಿನಿ 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 ಹೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ಸುರರ ನಾರಿಯೇನೆ ನಾರಿಯೇನೆ ಚೆಲುವಿನ ಗಣಿ ಭುವನ ಮೋಹಿನಿ ಚೆಲುವಿನ ಗಣಿ ಯಾರ ನೀನು ಭುವನ ಮೋಹಿನಿ ಪೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ಸುರರ ನಾರಿಯೇನೆ ಚೆಲುವಿನ ಗಣಿ ನೀ ಭುವನ ಮೋಹಿನಿ ನೀ ಚೆಲುವಿನ ಗಣಿ
ಧಿತ್ತ ತಿರುಗಿಡ್ತಕ್ಕ ತಿರುಗಿಡ್ ಧಾ ಧಗೆನ ತಿನ್ನ ತಿನ್ ತಿರುಗಿಡ್ತಕ್ಕ ತಿರುಗಿಡ್ ಧಾ ತೋನ್ ಧಾ ತಿರುಗಿಡ್ತಕ್ಕ ತಿರುಗಿಡ್ ಧಾ ತೋನ್ ಧಾ ತಿರುಗಿಡ್ತಕ್ಕ ತಿರುಗಿಡ್ ಧಾ ತೋನ್ ಧಾ. धन्यवाद. धन्यवाद. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ.
ಕನ್ನಡ ಪುಸ್ತಕ ಹಬ್ಬದ 17ನೆಯ ದಿನ ಅತ್ಯಂತ ಸಂಭ್ರಮದಿಂದ ಈಗ ಮುಕ್ತಾಯಗೊಳ್ಳುತ್ತಾ ಇದೆ. ಬನಶಂಕರಿ ಮತ್ತು ಸೋಮನಹಳ್ಳಿ ಈ ಎರಡು ಕಡೆಯ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮಕ್ಕಳು ಅತ್ಯಂತ ಸಂಭ್ರಮದಿಂದ ಕಳೆದ 3 ವರ್ಷಗಳಲ್ಲಿ ನಡೆಸಿಕೊಟ್ಟಂತೆಯೇ ಈ ಬಾರಿಯೂ ಕೂಡ ಅತ್ಯಂತ ಸಂಭ್ರಮದಿಂದ ಉತ್ಸಾಹದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ವೈವಿಧ್ಯಮಯವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಇಲ್ಲಿ ಭಾಗವಹಿಸಿದ ಒಟ್ಟು ಮಕ್ಕಳು 120 ಜನ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡೋದು ಮತ್ತು ಸಂಯೋಜನೆ ಮಾಡೋದು ಅತ್ಯಂತ ಸುಲಭದ ಕೆಲಸ. ಯಾರಿಗೆ ಅಂತ ಕೇಳಿದ್ರೆ ಅಷ್ಟೇ ಉತ್ಸಾಹದಿಂದ ಆಸಕ್ತಿಯಿಂದ ಕೆಲಸ ಮಾಡ್ತಕ್ಕಂತಹ ಶಿಕ್ಷಕರಿಗೆ ಅವರು ಎಷ್ಟು ಸಹಜವಾಗಿ ಸುಲಭವಾಗಿ ಈ ಸಂಯೋಜನೆಯನ್ನು ಕಾರ್ಯಕ್ರಮವನ್ನು ರೂಪಿಸಿದರು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಹಾಗಾಗಿ ಆ ಎಲ್ಲ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ಎರಡೂ ಶಾಲೆಗಳ ಕರೆಸ್ಪಾಂಡೆಂಟ್ ಆಗಿರ್ತಕ್ಕಂಥ ಶ್ರೀ ವಸಂತ್ ಕುಮಾರ್ ಅವರಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ತುಂಬ ಖುಷಿಯಾಗಿದೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಎಲ್ಲರ ಜೊತೆ ಕಾಲ ಕಳೆದಿದ್ದು ಒಂದು ಭಾಗ ಆದರೆ, ಬಹುಶಃ ರಾಷ್ಟ್ರೋತ್ಥಾನದ ಮೊದಲ ಪೀಳಿಗೆಯ ಕಾರ್ಯಕರ್ತರಲ್ಲೊಬ್ಬರು ಶ್ರೀ ಎಸ್ ನಟರಾಜ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ಣ ಭಾಗವಹಿಸಿದ್ರು. ಅವರ ಮೊಮ್ಮಗಳು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾಳೆ. ಒಂದು ಸಂಸ್ಥೆ, ಒಂದು ವ್ಯವಸ್ಥೆ ಮುಂದುವರಿಯುವ ಕ್ರಮ ಏನು ಅನ್ನೋದರ ಒಂದು ಸಣ್ಣ ನಿದರ್ಶನ ಇದು. ನಟರಾಜ್ ಅವರಿಗೆ ಹಾಗೂ ಅವರೆಲ್ಲರ ಕುಟುಂಬಕ್ಕೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ತಮಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. बोलो भारत माता के वंदे ಸಿರಿಗನ್ನಡಂ. ಕನ್ನಡ ಕನ್ನಡ ಅಂದ್ರೆ ಬರ್ರಿ ನಮ್ಮ ಸಂಗಡ. ಕನ್ನಡ 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 ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ನಮ್ಮ ಭಾಷೆ ಕನ್ನಡ, ನಮ್ಮ ನುಡಿ ಕನ್ನಡ. ನಮ್ಮ ಭಾಷೆ ಕನ್ನಡ, ನಮ್ಮ ಭಾಷೆ ಕನ್ನಡ. ಸರ್ವೇ ಭವಂತು ಸುಖಿನಃ.